ಎಲ್ರು ಎಂಜಾಯ್ ಮಾಡಿದ್ರು. ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ಆಕ್ಚುಲಿ. ಪ್ರತಿಯೊಂದು ಡೈಲಾಗು ನಗ್ತಿದ್ದಾರೆ, ಚೀರಾಟ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. 2 hours ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ ಆಕ್ಚುಲಿ. ಆಫ್ಟರ್ ಬ್ರೇಕಪ್ ಅನ್ನೋದು ಯಾಕೆ ಅಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ಎಲ್ರಿಗೂ ಹತ್ರ ಆಗುತ್ತೆ ಈ ಮೂವಿ. ಬಿಕಾಸ್ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದ್ ಬ್ರೇಕಪ್ ಆಗಿರುತ್ತೆ. ಸೊ ಇದೇನು ಹೊಸದಲ್ಲ ಆಕ್ಚುಲಿ. ಅಂಡ್ ಇವಾಗಿನ ಜನರೇಷನ್ ಅಂತೂ ಈಗ ನೀವು ನೋಡ್ತಾ ಇದ್ದೀರಾ ರೀಸೆಂಟ್ ಆಗಿ ಎಷ್ಟು ಬ್ರೇಕಪ್ಸ್ ಆಗಿದೆ, ಎಷ್ಟು ಜನ ಲೈಫಲ್ಲಿ. ಅಂದ್ರೆ ಎಲ್ಲಾನು ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಅವ್ರವ್ರ ಡಿಸಿಷನ್ ಪ್ರಕಾರ ಅವ್ರವ್ರ ಏನ್ ಕರೆಕ್ಟ್ ಅನ್ಸುತ್ತೆ ಅದನ್ನೇ ಮಾಡಿರ್ತಾರೆ. ಸೊ ಇದು ಹುಡುಗಿ ಪ್ರಕಾರನೂ ತಪ್ಪಲ್ಲ, ಈ ಕಡೆ ಹುಡುಗನ ಪ್ರಕಾರನೂ ತಪ್ಪಲ್ಲ. ಬಟ್ ಲವ್ ಮಾಡೋರು ನೋಡ್ಕೊಂಡು ಲವ್ ಮಾಡಿ, ಸುಮ್ನೆ ಇವ್ರ ತರ ಮೋಸ ಹೋಗ್ಬೇಡಿ. ಪಾಪ ನನಗೆ ಆಕ್ಚುಲಿ ಶೂಟ್ ಮಾಡ್ಬೇಕಾದ್ರೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ರಿಯಲ್ ಆಗಿ ನೋಡ್ಬೇಕಾದ್ರೆ ನಂಗೆ ನಿಜ ಅಯ್ಯೋ ಪಾಪ ನನಗೆ ಮೋಸ ಮಾಡ್ಬಿಟ್ಟ ಅಂತ ನನಗೆ ಇನ್ನರ್ ಫೀಲಿಂಗ್ ಆಗ್ತೈತೆ. ಆತರ ಎಲ್ಲ ಹುಡುಗಿರಿಗೂ ಆಗ್ಬೇಕು. ಬಿಕಾಸ್ ಅದು ಈ ಮೂವಿ ಮಾರಲ್ ಸ್ಟೋರಿನೇ ಅದು. ಸೊ ಎಲ್ಲರೂ ಆಫ್ಟರ್ ಬ್ರೇಕಪ್ ಮೂವಿ ಅಂತ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಗ್ತಿದೆ. ಇಂಡಸ್ಟ್ರಿಗೆ ಬಂದು ಏನೋ ಆಗ್ಬೇಕು ಅಂತ ಅನ್ಕೊಂಡ್ಬಂದು ಇವತ್ತು ಬೇರೆ ತರನೇ ನನಗೆ ಇಂಡಸ್ಟ್ರಿ ಕರ್ಕೊಂಡು ಹೋಗ್ತಿದೆ. ಅದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಗೌರವ ಇದೆ ಮತ್ತೆ ತುಂಬಾ ಸಂತೋಷ ಆಗ್ತಿದೆ. ಬಟ್ ಒಂದು ಆ ಪ್ರಯತ್ನ ಜನಕ್ಕೆ ಇವಾಗ ಇಷ್ಟ ಆಗ್ಬೇಕು. ಯಾಕಂದ್ರೆ ಆಲ್ರೆಡಿ ನೋಡಿರೋ ಸಿನಿಮಾ ನೋಡಿರೋಲ್ಲ ತುಂಬಾ ಖುಷಿ ಪಡ್ತಿದ್ದಾರೆ. ಬಿಕಾಸ್ ಲವ್ ಅನ್ನೋದು ಯಾರ ಲವ್ ಅಲ್ಲಿ ಯಾರಿಗೂ ಆಗಿಲ್ಲ ಅಂತ ಹೇಳಂಗಿಲ್ಲ. ಅಪ್ಪನ ಲವ್ ಆಗಿರ್ಬೋದು, ಇಲ್ಲ ಹುಡುಗಿ ಮೇಲೆ ಲವ್ ಆಗಿರ್ಬೋದು, ಪ್ರತಿಯೊಬ್ಬರು ಲವ್ ಇರುತ್ತೆ. ಬಟ್ ನಮ್ಮ ಸಬ್ಜೆಕ್ಟ್ ಬಂದು ಒಂದು ಹುಡುಗಿ ನಡುವೆ ನಡೆಯುವಂತ ಒಂದು ಇನ್ನೋಸೆಂಟ್ ಹುಡುಗ ಒಬ್ಬ ಹುಡುಗಿನ ಆನೆಸ್ಟೇ ಒಂದು 6 ವರ್ಷ ಲವ್ ಮಾಡಿ ಅವ್ರು ಬ್ರೇಕಪ್ ಮಾಡ್ಕೊಂಡ್ರೆ ಅವ್ನು ಸಾಯ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಬಟ್ ಅಲ್ಲಿಂದ ಬೇರೆ ಬಂದು ಅವ್ನೆಲ್ಲ ನಾವು ವ್ಯಕ್ತಪಡಿಸ್ಕೊಳ್ಳೋದೇ ನಮ್ಮ ಆಫ್ಟರ್ ಬ್ರೇಕಪ್ ಸಿನಿಮಾ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಿದ್ದಾರೆ. ನನಗೆ ಬಹಳ ಖುಷಿ ಆಗ್ತಿದೆ. ಒಬ್ಬ ಅಸೋಸಿಯೇಟ್ ಆಗಿ ಇವತ್ತು ಒಂದು ನಾಯಕನಾಗಿ ಬಂದಿದ್ದೀನಿ ಅಂತ ಬಹಳ ಹೆಮ್ಮೆ ಇದೆ. ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬರೀ ನಮ್ದು ಶ್ರಮ ಅಲ್ಲ, ನಮ್ಮ ಬಿಜು ಡೈರೆಕ್ಟರ್ ಸರ್ ಅಂತ ಇದ್ದಾರೆ. ಇವತ್ತು ಅವ್ರು ಮನ್ಸು ಮಾಡಿರೋದಕ್ಕೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರಿಲ್ಲ ಅಂದಿದ್ರೆ ನಾನು ಇವತ್ತು ಝೀರೋ. ಮತ್ತೆ ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ವರ್ಕ್ ಮಾಡ್ತಿದ್ದೆ, ಡೈರೆಕ್ಷನ್ ಮಾಡ್ತೀನಿ. ಬಟ್ ಇವತ್ತು ಮಾತಾಡಕ್ ಮೂಲ ಕಾರಣ ನಮ್ಮ ಬಿಜು ಸರ್. ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ಸೊ ಇದು ಫಸ್ಟ್ ಎಂಟ್ರಿ ಅಲ್ಲ, ಹೌಸ್ಫುಲ್ ಅಲ್ಲಿ ನೋಡ್ತಾ ಇದ್ರೆ ಏನು ಅನ್ಸ್ತು? ಅದೇ ನಾನು ಅಲ್ಲಿ ಕಾರಿಡಾರ್ ಅಲ್ಲಿ ನಿಂತು ನೋಡ್ಬೇಕಾದ್ರೆ ಒಂದು ಫೀಲ್ ಆಗ್ತಿತ್ತು. ನಾನು ಕೆಲಸ ಮಾಡಿ ಸಿನಿಮಾಗಳಲ್ಲಿ ನಾನು ಅಲ್ಲಿ ನೋಡ್ತಿದ್ದೆ ಸ್ಕ್ರೀನ್ ಅಲ್ಲಿ ಬೇರೆಯವ್ರನ್ನ ನಾವು ಕೆಲಸ ಮಾಡಿದಾಗ. ಬಟ್ ನಾವಿವಾಗ ನನ್ನನ್ನ ನಾನು ನೋಡ್ಕೊಂಡಿದ್ದಾಗ ಬೇರೆ ತರನ ಎಮೋಷನ್ಸ್ ಫೀಲ್ ಇದೆ. ಇಂಡಸ್ಟ್ರಿ ಬಂದು 10 ವರ್ಷ ಆಯ್ತು. ನಾನು ತುಂಬಾ ಡೈರೆಕ್ಟರ್ಗಳ ಜೊತೆ ದೊಡ್ಡ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಅವರು ನನಗೆ ಕಲ್ಸ್ಕೊಟ್ಟಂತ ಕೆಲವೊಂದು ಪಾಠಗಳಾಗಿರ್ಬೋದು. ಅದರಿಂದನೇ ಇವತ್ತು ಈ ಹಂತಕ್ಕೆ ಬರೋರ್ಗು ಆಗಿದೆ. ಸೊ ನಿಮ್ದು ಎಷ್ಟನೇ ಸಿನಿಮಾ? ಯಾಕಂದ್ರೆ ತುಂಬಾ ಯಾವುದೇ ಸ್ಟಾರ್ ನಟಿಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ ನಿಮ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಇದು ನನ್ನ ಫಸ್ಟ್ ಸಿನಿಮಾ. ಬಟ್ ನಾನು ಸೀರಿಯಲ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಚಿಕ್ಕ ಇಂಡಸ್ಟ್ರಿಯಲ್ಲಿ ಇದ್ದೋಳು ಇವಾಗ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂತ ಎಲ್ಲರೂ ಆಸೆ ಪಡ್ತಿದ್ರು. ಅದು ಇವತ್ತು ನೆನ್ಸಾಗ್ತಿದೆ ಆಕ್ಚುಲಿ. ಅಂಡ್ ಆಕ್ಟಿಂಗ್ ಕ್ಲಾಸಿಗೆ ಹೋಗಿ ಕಲಿಬೇಕು ಅನ್ನೋದೇನಿಲ್ಲ. ಯಾವುದೇ ಏನೋ ನಟಿಗಿಂತ ಕಮ್ಮಿ ಅಂತ ನೀವು ಹೇಳಿದಕ್ಕೆ ಹೇಳ್ತಾ ಇದ್ದೀನಿ. ಜಸ್ಟ್ ನೋಡ್ಕೊಂಡು ಕಲ್ತ್ಕೊಂಡು ಬಂದಿದ್ದೀನಿ, ಅದನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದು ತುಂಬಾ ಒಂದು ದೊಡ್ಡ ಪ್ರೋಸೆಸ್ ಇದೆ. 1000 ಆಡಿಷನ್ ಮಾಡಿಸಿ ಕೊನೆಗೆ ಮೇಡಮ್ ಫೈನಲ್ ಆಗಿ ಆಮೇಲೆ ಇಲ್ಲ. ಬಿಕಾಸ್ ಏನಂದ್ರೆ ಕೆಲವೊಂದು ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ಇವ್ರು ಯಾಕೆ ಸೆಲೆಕ್ಟ್ ಆದ್ರು ಅನ್ನೋದಕ್ಕೆ ಸಿನಿಮಾ ಸ್ಕ್ರಿಪ್ಟ್ ಹಂಗಿತ್ತು. ಕೇಳಿದವರೆಲ್ಲ ಸರ್ ನಾನು ಮಾಡಲ್ಲ ಅಂತ ಹೇಳ್ತಿದ್ರು. ಸೀರಿಯಸ್ಲಿ ಲಿಟ್ರಲಿ ಇವ್ರು ಒಂದ್ಸಲ ಸರ್ ನಾನು ಮಾಡ್ತೀನಿ ಸರ್, ಇದು ಚಾಲೆಂಜಿಂಗ್ ಆಗಿದೆ ಅಂತಂದ್ರು. ಆ ಚಾಲೆಂಜಿಂಗ್ ಅಕ್ಸೆಪ್ಟ್ ಮಾಡ್ಕೊಂಡು ಇವರು ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ನಮ್ದು ಯಾವ್ದು ನೋ ಕಾಲ್ ಶೀಟ್ ನಥಿಂಗ್. ಮೇಡಮ್ ಹಿಂಗ್ ಬಂದ್ರೆ ಬರ್ಬೇಕು 8-9 ಗಂಟೆಗೆ ಸರ್ ಮಾಡೋಣ. ತುಂಬಾ ಎಲ್ಲರೂ ಒಂದು ಸಪೋರ್ಟಿವ್ ಇಂದಾನೆ ಇವತ್ತು ಈ ಸಿನಿಮಾ ಆಗಿರೋದು. ಮಾಡ್ಬೇಕು ಅಂತ ಮಾಡ್ಲಿಲ್ಲ ಸರ್. ಅವರ ಸ್ವಂತ ಲೈಕ್ ನಂದೇ ಓನ್ ಬಿಸ್ನೆಸ್ ಮಾಡಿದ್ರೆ ಹೆಂಗ್ ತಗೊಳ್ತೀವಿ ಹಂಗ್ ತಗೊಂಡು ಮಿಶೋರೆ ಪ್ಲೀಸ್ ಪ್ರಾಕ್ಟೀಸಿಗೆ ಬರ್ಬೇಕಾಗತ್ತೆ, ಒಂದು ರಿಹರ್ಸಲ್ ಮಾಡ್ಕೊಳ್ಳೋಣ. ಸಿನಿಮಾ ಶೂಟಿಂಗ್ ಮುಂಚೆ ನಾವು 1 ವಾರ ಫುಲ್ ರಿಹರ್ಸಲ್ ಮಾಡಿನೇ ಶೂಟಿಂಗ್ ಸ್ಟಾರ್ಟ್ ಮಾಡಿರೋದು. ಯಾವುದೇ ನಾವು ಡೈರೆಕ್ಟ್ ಶೂಟ್ ಮಾಡಿಲ್ಲ. ಅಂಡ್ ಲುಕ್ ಟೆಸ್ಟ್ ಮಾಡ್ದೇನೂ ಮಾಡಿಲ್ಲ, ಲುಕ್ ಟೆಸ್ಟ್ ಮಾಡಿನೇ ಮಾಡಿದ್ದು. ಅಂಡ್ ಅವರು ಅಷ್ಟೇ, ಅವ್ರಿಗೆ ಇದು ಫಸ್ಟ್ ಸಿನಿಮಾ ಅಂಡ್ ಫಸ್ಟ್ ಆನ್ ಸ್ಕ್ರೀನ್ ಬರ್ತಿದ್ದಾರೆ. ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಆಕ್ಚುಲಿ. ಅವ್ರು ಡೈಲಾಗ್ ತಗೊಳ್ಳೋ ರೀತಿ ಆಗಿರ್ಬೋದು, ಪ್ರಾಕ್ಟೀಸ್ ಮಾಡಿ. ಅಂಡ್ ಅವ್ರು ಯಾವ್ದು ನನ್ನ ಆಟಿಟ್ಯೂಡ್ ಇಂದ ಅವ್ರು ಯಾವ್ದು ರಿಯಾಕ್ಟ್ ಮಾಡಿಲ್ಲ. ಇವಾಗ ನಾನು ಹೇಳ್ಕೊಟ್ಟಿದ್ದ ಪಾಯಿಂಟ್ಸ್ ತಗೊಂಡು ಸರ್ ಇದಕ್ಕೆ ಈ ತರ ಮಾಡ್ಬೋದು ಅಂತ ಕೇಳಿದ್ರೆ ಕರೆಕ್ಟ್ ನಿಶೋರೆ ನೀವು ಹೇಳ್ತಿರೋದು ಕರೆಕ್ಟ್ ಅಂತ ಅದನ್ನ ತಗೊಂಡು ಅವ್ರು ಮಾಡಿದ್ದಾರೆ. ಅಂಡ್ ಮೇನ್ ಆಗಿ ಅವ್ರು ಸೆಲೆಕ್ಟ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಇರ್ಬೋದು. ಅವ್ರ ಹೆಂಡತಿ ಹೆಸರು ನಿಸರ್ಗ ಅಂತಾನೆ, ನನ್ನ ಹೆಸರು ನಿಸರ್ಗ ಅಂತಾನೆ. ಮೇ ಬಿ ಅವ್ರಿಗೆ ಅದು ಜಾಸ್ತಿ ಕನೆಕ್ಟ್ ಆಗಿರ್ಬೋದು ಅಂತ ನಾನು ಅನ್ಕೊಂಡ್ರೆ. ಅಂದ್ರೆ ನಾನು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡೋಣ ಅಂತ ಇದ್ದೀನಿ. ಇವ್ರು ಮದುವೆ ಆಗಿದೆ. ಸೊ ಸಿನಿಮಾದಲ್ಲಿ ಡೈಲಾಗ್ಸ್ ತುಂಬಾ ಕೂಳೆ ಇರ್ತಾ ಇದೆ, ಅದ್ರ ಬಗ್ಗೆ ಏನು? ಬಸ್ ರಿಯಾಲಿಟಿ ಸತ್ಯ ಏನ್ ನಡೀತಿದೆ ಅದನ್ನ ಬರ್ದಿದೀವಿ, ಬೇರೆ ಏನು ಬರ್ದಿಲ್ಲ. ಆಡಂಬರ ಇಲ್ಲ ಡೈಲಾಗ್ ಅಲ್ಲಿ.
ಒಂದು ಹುಡುಗಿಗೆ ಒಂದು ಖರ್ಚು ಮಾಡಿದಾಗ ನೋವಿರೋದು ಗೊತ್ತಾ, ಖರ್ಚು ಮಾಡಿದ್ದೆ ನೀವು ಯಾಕೆ ಮೋಸ ಮಾಡಿದೆ ಅಂತಾನೆ ಕೇಳೋದು. ಸತ್ಯ ಅದು, ನೊಂದವರು ಗೊತ್ತಿರುತ್ತೆ ಆ ಪರಿಶ್ರಮ. ಸೊ ಫೈನಲಿ ಇದು ನಮ್ಮಿಬ್ರು ಎಫರ್ಟ್ ಅಲ್ಲ, ಇದರಿಂದ ತುಂಬಾ ಜನದಿದೆ. ನಾವು ಅದು ಕಷ್ಟಪಟ್ಟೆ ಒಂದು ಸಿನಿಮಾ ಮಾಡೋದು ಎಲ್ಲರಿಗೂ ಇರುತ್ತೆ. ಅದು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೂ ಇರುತ್ತೆ, ಚಿಕ್ಕ ಸಿನಿಮಾ ಮಾಡೋಕೆ ಪ್ರೋಸೆಸ್ ಇದೆ. ಈ ಎಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಜನಕ್ಕೆ ರೀಚ್ ಆಗಬೇಕು. ಯೂತ್ಗೆ ತುಂಬಾ ಕನೆಕ್ಟ್ ಆಗುವಂತ ಕಂಟೆಂಟ್ ಇದು. ಸೊ ಯೂತ್ಸ್ಗಳು ದಯವಿಟ್ಟು ಆದಷ್ಟು ಸಿನಿಮಾಗಳನ್ನ ಅಂದ್ರೆ ಥಿಯೇಟರ್ಗಳಲ್ಲಿ ಬಂದು ನಮ್ದು ಶೋಸ್ಗಳು ಮಾಲ್ಗಳಿದೆ, ಬುಫೆ ಶೋ ಚೆಕ್ ಮಾಡಿ ದಯವಿಟ್ಟು ನೋಡಿ. ನೀವು ಸಪೋರ್ಟ್ ಮಾಡಿದ್ರೆ ಒಂದು ಹೊಸ ತಂಡಕ್ಕೆ ನೀವು ಬೆನಿಫಿಟ್ ಆಗುತ್ತೆ ಮತ್ತು ಹೊಸ ಕಂಟೆಂಟ್ ಇದು. ಫೈನಲಿ ಏನಿಲ್ಲ, ಎಲ್ಲರೂ ಥಿಯೇಟರ್ ಬಂದು ಆಫ್ಟರ್ ಬ್ರೇಕಪ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಇದು ನಿಮ್ಮ ಸ್ಟೋರಿನ ನಾವು ಮಾಡಿದೀವಿ. ಸೊ ನಿಮಗಳಿಗೆ ಆದಷ್ಟು ಅಂದ್ರೆ ತುಂಬಾ ಹತ್ರ ಕನೆಕ್ಟ್ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ ಇಂಥ ಒಳ್ಳೆ ಸಿನಿಮಾನ. ಯಾರ್ಯಾರು ಹುಡುಗರು ಲೆಸನ್ಸ್ ಕಲಿಬೇಕು ಈ ಮೂವಿ ನೋಡಿ ಒಳ್ಳೆ ಲೆಸನ್ ಕಲಿಬಹುದು. ಕಾಟಾಚಾರಕ್ಕೆ ಲವ್ ಮಾಡೋರು, ಟೈಮ್ ಪಾಸಿಗೆ ಲವ್ ಮಾಡೋರು. ಸೊ ಈ ಮೂವಿಯಿಂದ ನಿಮಗೆ ಒಳ್ಳೆ ಸ್ಟೋರಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಆಫ್ಟರ್ ಬ್ರೇಕಪ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.